ಮಂಗಳೂರಿನ ಖ್ಯಾತ ಉದ್ಯಮಿಯ ಹನಿ ಟ್ರ್ಯಾಪ್ ಆಗಿದೆ. ಯುವ ಕಾಂಗ್ರೆಸ್ ಮುಖಂಡನಿಂದಲೇ ಹನಿ ಟ್ರ್ಯಾಪ್ ನೋಡಿದೆ. ಅಶ್ಲೀಲ ವಿಡಿಯೋ ತೋರಿಸಿ ಕೋಟಿ ಕೋಟಿ ವಸೂಲಿಯನ್ನ ಮಾಡಿದ್ದಾನೆ ಯುವ ಕಾಂಗ್ರೆಸ್ ಮುಖಂಡ. ಮಂಗಳೂರಿನ ಖ್ಯಾತ ಉದ್ಯಮಿಗೆ ಹನಿ ಟ್ರ್ಯಾಪ್ ಅನ್ನ ಮಾಡಿ ಕೋಟಿ ಕೋಟಿ ಹಣವನ್ನ ವಸೂಲಿ ಮಾಡಲಾಗಿದೆ. ಅಶ್ಲೀಲ ವಿಡಿಯೋ ತೋರಿಸಿ ಕೋಟಿ ಕೋಟಿ ವಸೂಲಿ ಮಾಡಿದ್ದಾರೆ. ಉದ್ಯಮಿಯಿಂದ ಬರೋಬ್ಬರಿ 2,77,00,000 ರೂಪಾಯಿಯನ್ನ ವಸೂಲಿ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ನಿಜಾಮ್ ಜಿತೇಶ್ ಅನ್ನುವಾತನಿಂದ ಈ ಹನಿ ಟ್ರ್ಯಾಪ್ ಆಗಿದೆ. 2024ರಲ್ಲೇ ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡಾವನ್ನ ತೋಡಿದ್ದ ಜಿತೇಶ್. ಅಶ್ಲೀಲ ವಿಡಿಯೋ ತೋರಿಸಿ ಜಿತೇಶ್ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ. ನಿನ್ನ ಪತ್ನಿಗೆ ವಿಡಿಯೋ ತೋರಿಸ್ತೀನಿ ಅಂತ ಹೇಳಿ ಮೊದಲಿಗೆ 35 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ. ನಂತರ ಮತ್ತೆ ಉದ್ಯಮಿ ಬಳಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದ ಜಿತೇಶ್. ಈ ವಿಚಾರವನ್ನ ಕಾಂಗ್ರೆಸ್ ಮುಖಂಡ ನಿಜಾಮ್ಗೆ ಉದ್ಯಮಿ ಹೇಳ್ತಾರೆ, ಹೀಗೆ ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ ಆಗಿದೆ ಅನ್ನುವಂತ ಮಾಹಿತಿ ಕೊಡ್ತಾರೆ. ಆಗ ಈ ಆಸಾಮಿ ಕೂಡ ಜಿತೇಶ್ ಜೊತೆ ಸೇರ್ಕೊಂಡು ನಿಜಾಮ್ ಅನ್ನುವಂಥವನು ಕಾಂಗ್ರೆಸ್ ಯುವ ಮುಖಂಡ ಆತ ಕೂಡ ಉದ್ಯಮಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಉದ್ಯಮಿಯಿಂದ ಜಿತೇಶ್ ನಿಜಾಮ್ ಮತ್ತೆ ಕೋಟಿ ಕೋಟಿ ಲೂಟಿಯನ್ನ ಮಾಡ್ಕೊಳ್ತಾರೆ. ಇವರಿಬ್ರು ಕೂಡ ಸೇರಿ, ಮೊದಲು ಒಬ್ಬ ಇದ್ದ, ಆನಂತರ ಇಬ್ರು ಸೇರಿ ಕೋಟಿ ಕೋಟಿ ಲೂಟಿ ಮಾಡ್ಕೊಂಡಿದ್ದಾರೆ. ಜಿತೇಶ್ ಆತ್ಮಹತ್ಯೆಯ ಕಥೆಯನ್ನ ಕಟ್ಟಿ ಉದ್ಯಮಿ ಬಳಿ ಹಣವನ್ನ ವಸೂಲಿ ಮಾಡಲಾಗಿತ್ತು. ನಿಜಾಮ್ ಹೇಳ್ತಾನೆ, ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಆ ಡೆತ್ ನೋಟ್ ಅಲ್ಲಿ ನಿಮ್ಮ ಹೆಸರಿದೆ ಅಂತ ಹೇಳಿ ಮತ್ತೆ ಹಣ ವಸೂಲಿ ಮಾಡ್ತಾನೆ ನಿಜಾಮ್. ಆದ್ರೆ ಇತ್ತೀಚೆಗೆ ಉದ್ಯಮಿಗೆ ಜಿತೇಶ್ ಸಿಕ್ಕಿರ್ತಾನೆ. ಜಿತೇಶ್ ಜೀವಂತ ಇರೋದನ್ನ ನೋಡಿ ಒಂದೇ ಸಲ ಉದ್ಯಮಿಗೆ ಶಾಕ್ ಆಗುತ್ತೆ. ಕಾರಣ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ನನ್ನ ಹೆಸರನ್ನ ಉಲ್ಲೇಖ ಮಾಡಿದ್ದಾನೆ ಅಂತ ಹೇಳಿ ಈತ ಹಣನ ತಗೊಂಡಿದ್ದಾನೆ ಅಂತ ಹೇಳಿ ಶಾಕ್ಗೆ ಒಳಗಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಇದು ಹೀಗೆ ಬಿಟ್ರೆ ಆಗಲ್ಲ ಅಂತ ಹೇಳಿ ಆಲ್ರೆಡಿ 2 ಕೋಟಿ ಹಣವನ್ನ ಕಳ್ಕೊಂಡ ಆಗಿದೆ. ಇನ್ನು ಹೀಗೆ ಬಿಟ್ರೆ ಮತ್ತೆ ನಾನು ದುಡ್ಡು ಕಳ್ಕೋಬೇಕು ಅಂತ ಹೇಳಿ ಕೊನೆಗೂ ಎಚ್ಚೆತ್ತುಕೊಂಡಂತಹ ಉದ್ಯಮಿ ಮಂಗಳೂರಿನ ಊರ್ವ ಠಾಣೆಗೆ ದೂರನ್ನ ಕೊಡ್ತಾರೆ. ಈಗ ಉದ್ಯಮಿ ದೂರಿನ ಆಧಾರದಲ್ಲಿ ಜಿತೇಶ್ ಹಾಗೂ ನಿಜಾಮ್ ಇವರಿಬ್ಬರನ್ನ ಕೂಡ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಹನಿ ಟ್ರ್ಯಾಪ್ ಅನ್ನ ಮಾಡಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಯುವ ಕಾಂಗ್ರೆಸ್ ಮುಖಂಡ ನಿಜಾಮ್ ಈ ಕೃತ್ಯವನ್ನ ಮತ್ತೆ ಆತ ಜಿತೇಶ್ ಆದ ನಂತರ ಈತ ಕೂಡ ಹಣವನ್ನ ವಸೂಲಿ ಮಾಡಿದ್ದಾನೆ. ಜೊತೆಗೆ ಜಿತೇಶ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ, ನಿಮ್ಮ ಹೆಸರನ್ನ ಬರೆದಿಟ್ಟು ಅಂತ ಹೇಳಿ ಬೆದರಿಸಿ ಹೆದರಿಸಿ ಆತ ಹಣವನ್ನ ವಸೂಲಿ ಮಾಡ್ಕೊಂಡಿದ್ದಾನೆ. ಸೊ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಉದ್ಯಮಿ ಯಾರಿದ್ದಾರೆ ಈಗ ದೂರು ಕೊಟ್ಟಿದ್ದಾರೆ ಊರ್ವ ಪೊಲೀಸ್ ಠಾಣೆಗೆ. ಅಷ್ಟು ಮಾತ್ರ ಅಲ್ಲ, ಪೊಲೀಸರು ಈಗ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಒಂದು ಸಣ್ಣ ಮಾಹಿತಿ, ಸಣ್ಣ ವಿಚಾರಗಳು ತಿಳಿದ್ರೆ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ ಈ ಉದ್ಯಮಿಯ ಕಥೆಯೇ ಸಾಕ್ಷಿ. ಮಂಗಳೂರಲ್ಲಿ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡನ ಹನಿ ಟ್ರ್ಯಾಪ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವದಿಂದನೇ ನಿಜಾಮನ್ನ ಈಗ ಉಚ್ಚಾಟನೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಯುವ ಕಾಂಗ್ರೆಸ್ ಅಧ್ಯಕ್ಷ ಇಬ್ರಾಹಿಂ ನವಾಜ್ ಆದೇಶವನ್ನ ಹೊರಡಿಸಿದ್ದಾರೆ. ಈ ರೀತಿಯಾಗಿ ಕಾಂಗ್ರೆಸ್ ಮುಖಂಡ ಮಾಡಿದಾನೆ ಅಂತ ಹೇಳಿ ಯಾವಾಗ ಗೊತ್ತಾಯ್ತೋ, ಅರೆಸ್ಟ್ ಆಯ್ತು, ಆಗ ಆತನನ್ನ ಈಗ ಉಚ್ಚಾಟನೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ನಿಜಾಮ್ ಉದ್ಯಮಿಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಕೋಟಿ ಕೋಟಿ ವಸೂಲಿ ಮಾಡಿದ್ದಾನೆ. ಸೊ ಹನಿ ಟ್ರ್ಯಾಪ್ ಕೇಸಲ್ಲಿ ಈಗ ಅಂಧರಾಗಿದ್ದಾನೆ ನಿಜಾಮ್ ಹಾಗೇನೆ ಜಿತೇಶ್. ಈ ಹಿನ್ನೆಲೆಯಲ್ಲಿ ಯಾವಾಗ ಈ ವಿಚಾರ ಗೊತ್ತಾಯ್ತೋ ಇಬ್ಬರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆಗ ಆತನನ್ನ ಕಾಂಗ್ರೆಸ್ ಪಕ್ಷದಿಂದನೇ ಉಚ್ಚಾಟನೆ ಮಾಡಲಾಗಿದೆ. ಪ್ರಾಥಮಿಕ ಸದಸ್ಯತ್ವದಿಂದನೇ ಇದೀಗ ಆತನನ್ನ ಉಚ್ಚಾಟನೆ ಮಾಡಲಾಗಿರೋದು. ಈಗ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಅವರನ್ನ ತೆಗೆದು ಹಾಕಲಾಗಿದೆ. ಕಾಂಗ್ರೆಸ್ನ ಅಧ್ಯಕ್ಷರು, ದಕ್ಷಿಣ ಕನ್ನಡ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ನಿಜಾಮ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, 2024ರಲ್ಲಿ ಈ ಒಂದು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದ ಉದ್ಯಮಿ ಯಾಕೆ 2 ವರ್ಷ ಆದ್ರೂ ಕೂಡ ಹಣವನ್ನ ಕೊಡ್ತಾನೇ ಇದ್ರ? ಹೆದರಿಕೆ ಆಗಿತ್ತ ಅಥವಾ ಎಲ್ಲಿಯಾದ್ರೂ ವಿಡಿಯೋಗಳು ಸರ್ಕ್ಯುಲೇಟ್ ಆಗುತ್ತೆ ಅನ್ನುವಂತಹ ಆತಂಕ ಇತ್ತ? ಇಷ್ಟು ಲೇಟ್ ಆಗಿ ಆದ್ರೂ ಅಟ್ಲೀಸ್ಟ್ ಈಗ ದೂರನ್ನ ಕೊಟ್ಟಿದಾರಲ್ಲ, ಈಗಾದ್ರೂ ಮುಂದಿನ ಏನು ಘಟನೆಗಳು ಆಗದ ಹಾಗೆ ತಡೆಯುವಂತ ಒಂದು ಪ್ರಯತ್ನ ಆಗಿದೆ ಅಂತ ಅನ್ಸುತ್ತಾ? ಇಲ್ಲಿ ಹೇಗೆ ನವಿತಾ, ಮಂಗಳೂರಿನ ಉದ್ಯಮಿಗಳಿಗೆ ಹನಿ ಟ್ರ್ಯಾಪ್ ಅನ್ನುವಂಥ ಒಂದು ಶಾಪ ರೀತಿಯಾಗಿ ಕಾಡ್ತಾ ಇದೆ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ನಾವು ಗಮನಿಸ್ತಾ ಇದೀವಿ, ಉದ್ಯಮಿಗಳನ್ನ
ಹನಿ ಟ್ರ್ಯಾಪ್ ಮಾಡೋದು, ಅವರಿಂದ ಹಣವನ್ನ ದೋಚಿಕೊಳ್ಳೋದು, ಇಂತಹ ಪ್ರಕರಣಗಳು ಸಾಕಷ್ಟು ಆಗಿದೆ. ಈಗ ಮತ್ತೊಂದು ಪ್ರಕರಣ ಸೇರ್ಪಡೆಗೊಂಡಿರುವಂತದ್ದು. ಆ ಉದ್ಯಮಿ ಮಂಗಳೂರಿನ ಪ್ರತಿಷ್ಠಿತ ಬಿಲ್ಡರ್ ಆಗಿದ್ದಾನೆ, ಕಾಂಟ್ರಾಕ್ಟರ್ ಕೂಡ ಆಗಿರುವಂತದ್ದು. ಆತನಿಗೆ ಒಂದು ಚಟ ಇತ್ತು, ಅದು ಸಲಿಂಗ ಕಾಮದ ಚಟ. ತನ್ನ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಜಿತೇಶ್ ಎಂಬ ಜೊತೆ ಆತ ಸಲಿಂಗ ಕಾಮವನ್ನು ಮಾಡ್ತಾ ಇದ್ದ. ಜೊತೆಗೆ ಆ ವಿಡಿಯೋವನ್ನು ಕೂಡ ಜಿತೇಶ್ ಇಟ್ಕೊಂಡಿದ್ದ. ಇದೇ ವಿಡಿಯೋವನ್ನು ಇಟ್ಕೊಂಡು ಸುಮಾರು 75 ಲಕ್ಷ ರೂಪಾಯಿ ಆರಂಭದಲ್ಲಿ ಜಿತೇಶ್ ಆ ಉದ್ಯಮಿಯಿಂದ ಪಡ್ಕೊಂಡಿದ್ದಾನೆ. ಆ ಬಳಿಕ ಹಣದ ಬೇಡಿಕೆ ಜಾಸ್ತಿ ಆದ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಇದ್ದಾನೆ, ಆತನು ಕೂಡ ಆ ಉದ್ಯಮಿಯ ಕಂಪನಿಯಲ್ಲಿ ದುಡ್ತಾ ಇದ್ದಂತಹ ನೌಕರ, ಆತನ ನೆರವನ್ನ ಕೇಳ್ತಾನೆ. ಯಾಕಂದ್ರೆ ನಿಜಾಮ್ನ ನಾವು ಸೋಷಿಯಲ್ ಮೀಡಿಯಾವನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಪ್ರಖ್ಯಾತರ ಮತ್ತು ಪಕ್ಷದ ಪ್ರಮುಖರ ಮಂಗಳೂರಿನ ಪೊಲೀಸ್ ಕಮಿಷನರ್ ಜೊತೆ ಕೂಡ ಫೋಟೋ ತೆಗೆಸಿಕೊಂಡಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾನೆ. ಹಾಗಾಗಿ ತನಗೆ ಎಲ್ಲರ ಪರಿಚಯ ಇದೆ ಅನ್ನೋದನ್ನ ಆತನ ಅಕೌಂಟ್ ನೋಡಿದವರಿಗೆ ಗೊತ್ತಾಗತ್ತೆ. ಹಾಗಾಗಿ ಇದೇ ಒಂದು ವಿಶ್ವಾಸದಲ್ಲಿ ಉದ್ಯಮಿ ನಿಜಾಮ್ ಜೊತೆ ಹೇಳಿದ್ದಾನೆ, ಈ ರೀತಿಯಾಗಿ ನನಗೆ ಆತ ಹಣಕ್ಕಾಗಿ ಪೀಡಿಸ್ತಾ ಇದ್ದಾನೆ ಅಂತ ಹೇಳಿ. ಆದ್ರೆ ನಿಜಾಮ್ ಉದ್ಯಮಿಯ ಬೆಂಬಲಕ್ಕೆ ನಿಲ್ಬೇಕಾಗಿತ್ತು, ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿ ಜಿತೇಶ್ಗೆ ಹೇಳಬೇಕಿತ್ತು. ಆದ್ರೆ ಆತ ಮತ್ತೆ ಅಲ್ಲಿ ಹಣವನ್ನ ಪೀಕಿಸೋಕೆ ಆರಂಭ ಮಾಡ್ತಾನೆ. ಪ್ರಮುಖವಾಗಿ ಜಿತೇಶ್ ಸುಸೈಡ್ ಮಾಡಿದ್ದಾನೆ, ಡೆತ್ ನೋಟ್ ಅಲ್ಲಿ ನಿಮ್ಮ ಹೆಸರನ್ನು ಬರೆದಿಟ್ಟಿದ್ದಾನೆ. ಈಗಾಗಲೇ ಪೊಲೀಸ್ ಠಾಣೆಗೆ ಕೇಸ್ ಹೋಗಿದೆ. ಜೊತೆಗೆ ಜಿತೇಶ್ ಅಂತ ಹೇಳಿ ಬೇರೆಯವರ ನೇಣು ಹಾಕಿರುವಂತಹ ಫೋಟೋ ಆಗಿರ್ಬೋದು, ಜೊತೆಗೆ ಅಂತ್ಯ ಸಂಸ್ಕಾರದ ಫೋಟೋ ಎಲ್ಲವೂ ಕೂಡ ಹಾಕಿದ್ದಾನೆ. ಒಂದು ರೀತಿಯಾಗಿ ನಿಜಾಮ್ ಜಿತೇಶ್ ಸತ್ತೇ ಹೋಗಿದ್ದಾನೆ ಅಂತ ಹೇಳಿ ಸಂಪೂರ್ಣವಾಗಿ ಆ ಉದ್ಯಮಿಯನ್ನ ನಂಬಿಸೋಕೆ ಯಶಸ್ವಿ ಆಗ್ತಾನೆ. ಇದರ ಪರಿಣಾಮವಾಗಿ ಸುಮಾರು 2 ವರ್ಷಗಳ ಕಾಲ ಅಂದ್ರೆ 2024ರಿಂದ 2026 ತನಕ 2,77,00,000 ರೂಪಾಯಿಯನ್ನ ನಿಜಾಮ್ ಆ ಉದ್ಯಮಿಯಿಂದ ಪಡೆದುಕೊಂಡಿರುವಂತದ್ದು. ಆದ್ರೆ ಅದೃಷ್ಟವಶಾತ್ ಮೊನ್ನೆ ಜೂನ್ ಆರಂಭದಲ್ಲಿ ಇದೇ ಜಿತೇಶ್ ಅನ್ನ ಉದ್ಯಮಿ ಮಂಗಳೂರಲ್ಲಿ ಕಂಡುಕೊಳ್ತಾನೆ. ಹಾಗಾಗಿ ಜಿತೇಶ್ ಬದುಕಿರೋದು ಕೂಡ ಗೊತ್ತಾಗತ್ತೆ. ನಿಜಾಮ್ ತನಗೆ ಸುಳ್ಳು ಹೇಳಿ ಸುಮಾರು 2,77,00,000 ರೂಪಾಯಿ ಪಡೆದುಕೊಂಡಿರೋದು ಗೊತ್ತಾಗತ್ತೆ. ಹಾಗಾಗಿ ನೇರವಾಗಿ ಉರುವ ಪೊಲೀಸರಿಗೆ ಈಗ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು. ಉರುವ ಪೊಲೀಸರು ಜಿತೇಶ್ ಮತ್ತು ನಿಜಾಮ್ ಅನ್ನ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿರೋದಕ್ಕೆ ಏನ್ ಕಾರಣ ಅಂತ ಹೇಳಿ ತನಿಖೆಯಲ್ಲಿ ಅವರಿಬ್ರು ಹೇಳ್ತಾ ಇರುವಂತದ್ದು. ಆತನಿಗಿದ್ದಂತಹ ಸಲಿಂಗ ಕಾಮದ ವಿಕೃತವಾದ ಆಸೆ, ಅದೇ ಇಟ್ಕೊಂಡು ನಾವು ಹಣವನ್ನ ಪೀಕಿಸಿದ್ವಿ ಅನ್ನೋದ್ರ ಬಗ್ಗೆ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಉದ್ಯಮಿಗಳಿಗೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಹಲವು ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ವಿ, ಮಂಗಳೂರಿನ ಹಲವು ಪ್ರಖ್ಯಾತ ಉದ್ಯಮಿಗಳು ಕೂಡ ಹನಿ ಟ್ರ್ಯಾಪ್ಗೆ ಒಳಗಾಗಿ ಕೋಟ್ಯಾಂತರ ರೂಪಾಯಿಯನ್ನು ಕಳೆದುಕೊಂಡಿದ್ದಾರೆ. ಇದೀಗ ಆ ಪ್ರಕರಣಕ್ಕೆ ಮತ್ತೊಂದು ಸೇರ್ಪಡೆ ಆಗಿರುವಂತದ್ದು. ಈ ಉದ್ಯಮಿ ಕೂಡ ಹಣವನ್ನ ಕಳೆದುಕೊಂಡಿದ್ದಾನೆ. ಎಲ್ಲಿ ತನ್ನ ವಿಡಿಯೋ ತನ್ನ ಹೆಂಡತಿಗೆ ತನ್ನ ಫ್ಯಾಮಿಲಿಯವರಿಗೆ ಇವರು ಕಳಿಸಿದ್ರೆ ತನ್ನ ಮಾನ ಹರಾಜಾಗುತ್ತೆಂಬ ಭಯದಿಂದ ಆತ ಸುಮಾರು 2.5 ಕೋಟಿ ರೂಪಾಯಿಯನ್ನು ಕಳೆದುಕೊಂಡಿದ್ದಾನೆ. ಮುಂದೆ ಈ ರೀತಿಯಾಗಿ ಆಗೋದು ಬೇಡ, ಈಗಾಗಲೇ ಹಲವಾರು ಮಂದಿಗೆ ಹನಿ ಟ್ರ್ಯಾಪ್ ಆಗಿರುವಂತಹ ಭೀತಿ ಕೂಡ ಇದೆ. ಅವರು ಪೊಲೀಸ್ ಸ್ಟೇಷನ್ಗೆ ಬರಬಹುದು, ತಾವು ನ್ಯಾಯವನ್ನ ಒದಗಿಸಿ ಕೊಡ್ತೀವಿ ಎಂಬ ಭರವಸೆ ಈಗ ಕಮಿಷನರ್ ಅವರು ಕೊಡ್ತಾ ಇರುವಂತದ್ದು. ನಮಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ.